ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಪ್ರಿಯಾಂಕ್ ಸೋಲಂಕಿ, ಡಾಕ್ಟರ್ ಸೋಲಂಕಿ ಐ ಹಾಸ್ಪಿಟಲ್ ಮಲ್ಲೇಶ್ವರಂ ಬೆಂಗಳೂರಿಂದ. ಈ ವರ್ಲ್ಡ್ ಸೈಟ್ ಡೇ 2025 ಅಂದರೆ ಈ ವರ್ಷದಲ್ಲಿ ಥೀಮ್ ಏನಂದರೆ ಲವ್ ಯುವರ್ ಐಸ್. ನಾವು ದಿನ ಕೆಲಸ ಮಾಡೋದ್ರಲ್ಲಿ ಮೊಬೈಲ್ ಫೋನು, ಲ್ಯಾಪ್ಟಾಪು, ಸಿಸ್ಟಮು ಅಥವಾ ಐಪ್ಯಾಡ್ ಟ್ಯಾಬ್ಲೆಟ್ ಇದೆ. ಒಂದು ದಿನಕ್ಕೊಂದು 5 to 6 hours ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಮಕ್ಕಳಿರಲಿ ಸಹ ದೊಡ್ಡವರಿರಲಿ. ಮಕ್ಕಳಲ್ಲಿ ಒಂದು 2 hours ಅಥವಾ 3 hours ಇರ್ಬೋದು. ಬಟ್ ದೊಡ್ಡವರು ಎಲ್ಲಿ ಕೆಲಸ ಜಾಸ್ತಿ ಇರುತ್ತೋ IT ಪ್ರೊಫೆಷ್ನಲ್ ಅವ್ರಿಗೆ, ಅವರು 8 hours ಅಥವಾ 10 hours ಅಥವಾ 14 ಗಂಟೆವರೆಗೂ ಸಿಸ್ಟಮಲ್ಲಿ ಇರ್ತಾರೆ. ಸೊ ಈ ಥರ ಇದ್ದಾಗ ನಮ್ಮ ಕಣ್ಣಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಅದನ್ನು ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡಿಜಿಟಲ್ ಐ ಸ್ಟ್ರೇನ್ ಅಂತ ಹೇಳ್ತೀವಿ. ಸೊ ಏನಕ್ಕಾಗತ್ತೆ ಇದು? ಸ್ಕ್ರೀನ್ ಮೇಲೆ ಜಾಸ್ತಿ ಇದ್ದಾಗ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಕಣ್ಮೇಲಿರೋ ಟಿಯರ್ ಫಿಲ್ಮ್, ಓಕೆ, ಅದು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಅನ್ಸ್ಟೇಬಲ್ ಇರ್ಬೋದು. ಆ ಥರ ಇದ್ದಾಗ ನಮ್ಮ ಕಣ್ಮೇಲಿರೋ ನರಗಳು ಅದರಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ. ಆವಾಗ ನಿಮ್ಮ ಕಣ್ಣಿಗೆ ಕೆಂಪಗಾಗೋದು, ನೀರು ಬರೋದು, ನೋವು ಇರೋದು ಅಥವಾ ದೃಷ್ಟಿ ಮಂಜಾಗದಲ್ಲಿ ಇರ್ಬೋದು. ಕೆಲವು ಸತಿ ಈ ಥರ ಜಾಸ್ತಿ ಇದ್ದಾಗ ಸಾಯಂಕಾಲ ಹೊತ್ತು ನಿಮಗೆ ತಲೆನೋವು ಬರೋದು ಅಥವಾ ಇರಿಟೇಷನ್ ಇರೋದು ಕಾಮನ್. ಸೊ ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು? ಸೊ ನೀವು ಫಸ್ಟು 5 ಪಾಯಿಂಟ್ಸ್ ಅದನ್ನು ಜ್ಞಾಪಕ. ಫಸ್ಟು, ಪ್ರತಿ 15-20 ನಿಮಿಷಕ್ಕೂ 2 ನಿಮಿಷ ಬ್ರೇಕ್ ತೊಗೊಳ್ಳಿ, ದೂರಕ್ಕೆ ಒಂದು ಸ್ವಲ್ಪ ಫೋಕಸ್ ಮಾಡ್ಬೋದು. ಅದನ್ನು ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಸೆಕೆಂಡ್, ಕಣ್ಣನ್ನು ಮಿಟಕ್ಸಿರ್ಬೇಕು. ಸೊ ಆ ಥರ ಏನಾಗುತ್ತೆ ಅಂದರೆ ಆವಾಗ ಕಣ್ಮೇಲಿರೋ ನೀರು ಸ್ಪ್ರೆಡ್ ಆಗುತ್ತೆ. ಮೂರನೇದು, AC ಕೆಳಗೆ ಅಥವಾ ಫ್ಯಾನ್ ಕೆಳಗಿದ್ದಾಗ ಆ ಗಾಳಿ ನಮ್ಮ ಕಣ್ಣ ಮೇಲೆ ಹೋಗಬಾರ್ದು. ಆ ಥರ ಇದ್ದಾಗ ಕಣ್ಮೇಲಿರೋ ನೀರು ಇವ್ಯಾಪ್ರೇಟ್ ಆಗುತ್ತೆ. ನಾಲ್ಕನೇದು, ನಿಮ್ಮ ಸ್ಕ್ರೀನ್ ಅಂದರೆ ಲ್ಯಾಪ್ಟಾಪ್ ಇರಲಿ ಅಥವಾ ಡೆಸ್ಕ್ಟಾಪ್ ಇರಲಿ, ಅದ್ರದ್ದು ಬ್ರೈಟ್ನೆಸ್ ತುಂಬ ಜಾಸ್ತಿ ಅಥವಾ ಕಡಿಮೆ ಇರಬಾರ್ದು. ರೂಮ್ ಲೈಟಿಂಗ್ ಪ್ರಕಾರ ಇರಬೇಕು. ಐದನೇದು, ಇದು ಫಾಂಟ್ ಸೈಜ್ ಮೇಲೆ ಇರೋ ಸ್ಕ್ರೀನ್ ಮೇಲೆ ಇರೋ ಫಾಂಟ್ ಸೈಜನ್ನ ನೀವು ಒಂದು ಸ್ವಲ್ಪ ಚಿಕ್ಕದಾಗಿ ಇಡಬೇಡಿ, ಸ್ವಲ್ಪ ದೊಡ್ಡದಿಡಿ. ಎಷ್ಟು ಚಿಕ್ಕದಿರುತ್ತೋ ಅದಕ್ಕೆ ನೀವು ಅದರಲ್ಲೇ ಅಷ್ಟೇ ನಿಮಗೆ ಜಾಸ್ತಿ ಸ್ಟ್ರೈನ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಒಂದು ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು. ಸೊ ನಿಮ್ಮ ಬಾಡಿ ಹೈಡ್ರೇಟ್ ಇದ್ದಾಗ ಕಣ್ಣಿಗೂ ಒಂದು ಸ್ವಲ್ಪ ನೀರು ಬರೋದು ಜಾಸ್ತಿ ಇರುತ್ತೆ. ಸೊ ಹೈಡ್ರೇಷನ್ ಜಾಸ್ತಿ ಇರುತ್ತೆ. ಸೊ ಈ 5-6 ಪಾಯಿಂಟ್ಸನ್ನು ನೀವು ಒಂದು ಸ್ವಲ್ಪ ಗಮನಿಸಿ ಇಡಬೇಕು. ಇನ್ನು 2 ಪಾಯಿಂಟ್ ಎಕ್ಸ್ಟ್ರಾ ಏನು ಹೇಳೋದಂದರೆ, ವಿಚ್ ಈಸ್ ನಾಟ್ ರಿಲೇಟೆಡ್ ಜನರಲಿ ನಿಮ್ಮ ಕೆಲಸಕ್ಕಲ್ಲ. ಅಂದರೆ ಮನೇಲಿ ನೀವು ಇದ್ದಾಗ ರಾತ್ರಿ ಮಲಗುವಾಗ ನೀವು ಫೋನೆಲ್ಲ ನಾವು ನೋಡ್ತೀವಿ. ಆ ಮಲಗುವಾಗ ಲೈಟ್ ಆಫ್ ಮಾಡ್ಕೊಂಡು ಫೋನನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಫೋನ್ ಲೈಟ್ ಆಫ್ ಮಾಡಿದಾಗ ಫೋನ್ ನೋಡಿದಾಗ ಸ್ಕ್ರೀನ್ ಮೇಲಿರೋ ಲೈಟ್ ನಮ್ಮ ಕಣ್ಣಿಗೆ ಡೈರೆಕ್ಟ್ಲಿ ಬೀಳುತ್ತೆ. ಅದರಿಂದ ನಮಗೆ ಕಣ್ಣಿಗೆ ಒಂದು ಸ್ವಲ್ಪ ಸ್ಟ್ರೈನ್ ಇರೋದು ಅಥವಾ ನಿದ್ದೆ ಅಲ್ಲಿ ಸರಿಗಿರಲ್ಲ. ಓಕೆ, ಸೊ ಅದನ್ನೊಂದು ಸ್ವಲ್ಪ ನಾವು ನೋಡಬೇಕು. ಸೊ ಈ ವರ್ಲ್ಡ್ ಸೈಟ್ ಡೇ ಬಗ್ಗೆ ನಾನು ನಿಮಗೆ ಇದು ಸಣ್ಣ ಮಾಹಿತಿ ಕೊಟ್ಟಿದ್ದೇನೆ. ಧನ್ಯವಾದ.